ಆ ನಟಿ ಸಖತ್ತಾಗಿ ವೈರಲ್ ಆಗ್ತಾ ಇದ್ದಾರೆ. ಖ್ಯಾತ ರಿಯಾಲಿಟಿ ಶೋನ ಸ್ಪರ್ಧೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅದೇನು ಅವರ ಮನಸ್ಥಿತಿ ಆಗಿರಬಹುದು ನೀವು ಲೆಕ್ಕ ಹಾಕಿ. ಯಾವುದೋ ಒಂದು ವಾಶ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು ದರಿದ್ರವಾಗಿ ಚಿತ್ರೀಕರಣವನ್ನ ಮಾಡಿರುವಂತಹ ಕಿಡಿಗೇಡಿಗಳನ್ನ ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಆ ಖ್ಯಾತ ನಟಿ ಯಾರು? ಅಷ್ಟಕ್ಕೂ ಈ ಒಂದು ವಿಚಾರಗಳು ಎಲ್ಲಿ ನಡೀತು ಹೇಳ್ತೀವಿ. ಇದೇ ಈ ಹೊತ್ತಿನ ವಿಶೇಷ ನಟಿಯ ವಿಡಿಯೋ. ನಾನು ಕಾವ್ಯ ಹೆಗ್ಡೆ. ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧೆಗೆ ಬ್ಲ್ಯಾಕ್ ಮೇಲ್. ಶೋ ಒಂದರಲ್ಲಿ ಹೆಸರು ಮಾಡಿರುವಂತಹ ನಟಿಗೆ ಬೆದರಿಕೆ. ಸುಂದರಿಯ ವಿಡಿಯೋ ಮಾಡಿಕೊಂಡು ಬೆದರಿಕೆ. ನಟಿಯ ಖಾಸಗಿ ವಿಡಿಯೋವನ್ನ ಇಟ್ಟುಕೊಂಡು ಎಚ್ಚರಿಕೆ. ನೋಡೋಕೆ ಚಂದುಳ್ಳಿ ಚಲುವೆ, ತಳುಕು ಬಳುಕು ಸುಂದರಿ. ಆಕೆಯ ಹಿಂದೆ ಹೋಗಿ ವಿಡಿಯೋ ಸೆರೆ ಮಾಡಿರುವಂತಹ ಕಿರಾತಕ. ಎಸ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ದೆ ನಾನು, ಖ್ಯಾತ ರಿಯಾಲಿಟಿ ಶೋ. ಆ ಖ್ಯಾತ ರಿಯಾಲಿಟಿ ಶೋನಲ್ಲಿ ಒಂದು ಸ್ಪರ್ಧೆಯಾಗಿರುವಂತಹ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಅದು ಯಾವುದೋ ಒಂದು ಕ್ರಿಕೆಟ್ ಆಟವೋ ಯಾವುದೋ ಒಂದು ಆಟ. ಸೊ ಆ ಆಟವನ್ನು ಆಡಬೇಕು ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಸಿನಿಮಾದು ಕ್ರಿಕೆಟು ಮತ್ತು ರಿಯಾಲಿಟಿ ಶೋಗಳ ಕ್ರಿಕೆಟು ಅಂತ ಹೇಳಿ ಹಿಂಗಿದ್ದೆ ಏನೋ ಒಂದು ಮಾಡ್ಕೊಂತಿರ್ತಾರೆ ಅವರು. ಸೊ ಆ ರೀತಿಯ ಒಂದು ಸಂದರ್ಭದಲ್ಲಿ ಆಕೆಯ ವಿಡಿಯೋವನ್ನು ಸೆರೆ ಹಿಡಿಯಲಾಗಿದೆ. ಏನು ಕಾಲ ಬಂದಿದೆ ಯೋಚನೆ ಮಾಡಿ. ಹೆಣ್ಣು ಮಕ್ಕಳು ವಾಶ್ರೂಮ್ಗೆ ಹೋಗೋದು ತಪ್ಪ, ಹೆಣ್ಣು ಮಕ್ಕಳು ಖಾಸಗಿತನವಾಗಿ ಕಳಿಯೋದೇ ತಪ್ಪಾಗೋಯ್ತಾ? ಯಾರ್ರೀ ನೀವೆಲ್ಲ ಕಿಡಿಗೇಡಿಗಳು? ನಾಚಿಕೆ ಆಗ್ಬೇಕು ನಿಮಗೆಲ್ಲ ಕುತ್ಕೊಂಡು. ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿಯರಿಲ್ಲ? ಅವರಿಗೂ ಹಿಂಗೆ ಮಾಡ್ತೀರಿ? ದರಿದ್ರವಾಗಿ ಚಿತ್ರೀಕರಣವನ್ನ ಮಾಡಿದ್ದಾರೆ. ಅಲ್ಲಪ್ಪ, ನಿಮ್ಗೆ ಹೋಗಿ ಮಾತನಾಡ್ತಾರೆ, ಕೆಟ್ಟದ್ದು ಹೇಳ್ತಾರೆ, ನಾವು ಈ ಥರ ಮಾಡೋದು ತಪ್ಪಾಗುತ್ತೆ, ಬೇರೆಯವ್ರ ಥರನೇ ನಾವು ಇರಬೇಕು, ದುಡ್ಕಂಡು 4 ಕಾಸು ಸಂಪಾದನೆ ಮಾಡಬೇಕು, ದುಡ್ಕಂಡು ತಿನ್ನಬೇಕು ಅಂತ ಹಿಂಗಿದೆಲ್ಲ ಅನ್ಸೋದೇ ಇಲ್ವಾ? ಹೆಂಗ್ ಕತೆ? ದರಿದ್ರವಾಗಿ ಬೇರೆಯವರ ಹೆಣ್ಣುಮಕ್ಕಳ ಜೀವನದಲ್ಲಿ ಆಟ ಆಡಿಕೊಂಡು. ಮೇಡಮ್, ನಿಮ್ಗೆ ಯಾಕೆ ಮೇಡಮ್ ಇಷ್ಟೊಂದು ಕೋಪ ಬರ್ತಾ ಇದೆ ಅಂತ ನೀವು ಕೇಳಬಹುದು ಕಮೆಂಟಲ್ಲಿ. ಹೇಳ್ತಾ ಇದ್ದೇನೆ ನಾನು. ಕೋಪ ಬರ್ದು ಇನ್ನೇನ್ರಿ ಆಗುತ್ತೆ? ಒಂದು ಹೆಣ್ಣಿದ್ದೀನಿ ನಾನು, ಇನ್ನೊಂದು ಹೆಣ್ಣಿನ ಕಷ್ಟ ಗೊತ್ತಿರುತ್ತೆ. ನಾವು ಆ ಒಂದು ಸಮಸ್ಯೆಯನ್ನು ದಾಟೇ ಬಂದಿರ್ತೀವಿ. ಹೆಣ್ಣು ಮಕ್ಕಳಿಗೆ ವಾಶ್ರೂಮ್ಗೆ ಹೋಗೋದು ತುಂಬ ಮುಖ್ಯವಾಗಿರುತ್ತೆ. ಆ ಥರ ಸಮಯದಲ್ಲಿ ಖಾಸಗಿಯಾಗಿ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತೀರಾ ಅಂತಂದ್ರೆ ಛೀ. ಕೆಲವೊಂದಿಷ್ಟು ಜನ ಇರ್ತಾರೆ, ಅವರು ಗಂಡು ಕುಲದಲ್ಲಿ ಹುಟ್ಲೇಬಾರ್ದಾಗಿತ್ತು, ಆ ರೀತಿಯಾಗಿರ್ತಾರೆ ಅವರು. ಅಸಹ್ಯ ಅನ್ಸುತ್ತೆ. ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನನ್ನ ಪುಣ್ಯಾತ್ಮ. ಅದು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ. ಗಲೀಜ್ ಅನ್ಸಲ್ಲಪ್ಪ ನಿನಗೆ? ಅನ್ಸುತ್ತೋ ಇಲ್ಲ? ಏಕೆ ಖಾಸಗಿ ವಾಹಿನಿಯಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿರುವಂತಹ ನಟಿ. ಆಕೆಯನ್ನ ನೋಡಿದ್ರೆ ಹುಡುಗರಿಗೆ ಮನಸ್ಸು ಸುಮ್ಮನೆ ಇರೋದಿಲ್ಲ. ಆಕೆಯ ಸೌಂದರ್ಯಕ್ಕೆ ಮನಸೋತವರಿಲ್ಲ, ಮನಸೋತು ಹಾಡಿದವರಿಲ್ಲ. ಅವಳು ಸುರಸುಂದರಿ ಆದ್ರೆ ಎಂತ ಬೇಕಾದ್ರೂ ಕೆಲಸ ಮಾಡಬಹುದಾ? ನೀವ್ಯಾರ್ರಿ? ಈಕೆ ಖಾಸಗಿ ವಾಹಿನಿಯಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿರುವಂತಹ ನಟಿ. ಆಕೆಯನ್ನ ನೋಡಿದ್ರೆ ಹುಡುಗರಿಗೆ ಮನಸ್ಸು ಸುಮ್ಮನೆ ಇರೋದಿಲ್ಲ. ಸುಮ್ಮನಿಲ್ಲ ಅಂತಾನೆ ಮನೆಗೆ ಹೋಗಿ ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳಕ್ ಕೇಳ್ರಿ. ಯಾವುದೊಂದು ಚಂದದವಾಗಿರುವಂತಹ ಹುಡುಗಿ ನೋಡಿದ್ರು ಕೂಡ, ಅದನ್ನ ಹೂ ನೋಡಿದ್ರು ಕೂಡ, ಸೌಂದರ್ಯ ನೋಡಿದ್ರು ಕೂಡ ಅದು ತೆಗೆದು ಹಾಳು ಮಾಡ್ಬಿಡೋಣ ಅನ್ನೋಷ್ಟು ವಿಕೃತ ಮನಸ್ಸು ಇರುತ್ತೆ ಅಂತಂದ್ರೆ ಸುಮ್ಮನೆ ಬಾಗಿಲು ಹಾಕೊಂಡು ಮನೇಲಿ ಮಲ್ಕೊಳ್ಳಿ ಹೇಳ್ತೀನಿ. ನೀವೆಲ್ಲ ಯಾಕೆ ಪ್ರಪಂಚದಲ್ಲಿ ಓಡಾಡ್ತಾ ಇರ್ತೀರಾ?
ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ಲು ಆ ಒಂದು ಸುಂದರಿ. ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದಿದ್ದಂತಹ ಪಂದ್ಯ ಟೂರ್ನಮೆಂಟ್ ನಡೆಯುವ ವೇಳೆ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್, ಸೆಲೆಬ್ರಿಟಿಯ ವಿಡಿಯೋ ಮಾಡಿ ಕೊಟ್ಕೊಂಡು ದುಶ್ಚಟವನ್ನ ನೋಡಿರುವಂಥದ್ದು, ಅದೇ ದುಷ್ಕೃತ್ಯವನ್ನ ಎಸಗಿರುವಂತಹ ಪಾಪಿಷ್ಟ. ಈಕೆ ಖಾಸಗಿ ವಾಹಿನಿಯಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿರುವಂತಹ ನಟಿ. ಆಕೆಯನ್ನ ನೋಡಿದ್ರೆ ಹುಡುಗರ ಮನಸ್ಸು ಸೈಲೆಂಟ್ ಆಗಿರೋದಿಲ್ಲ, ಹುಡುಗರಿಗೆ ಕುತ್ಕೊಳ್ಳಕ್ ಬರೋದಿಲ್ಲ, ಅಷ್ಟೊಂದು ಸುಂದರಿ. ಇನ್ನು ಸಿನಿಮಾದವರು, ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡೋರು, ಈ ರಿಯಾಲಿಟಿ ಶೋದಲ್ಲಿ ಇರೋರು ಸ್ವಲ್ಪ ತಕ್ಕ ಮಟ್ಟಿಗೆ ಸುಂದರಿಗಳೇ ಆಗಿರ್ತಾರೆ, ಆಯ್ತಾ? ಅದನ್ನು ತಿಳ್ಕೊಂಬಿಡಿ. ಎಲ್ಲರೂ ಕೂಡ ಸುಂದರಿಗಳೇ ಆಗಿರ್ತಾರೆ, ತಕ್ಕ ಮಟ್ಟಿಗೆ ಸುರಸುಂದರಿಗಳೇ ಆಗಿರ್ತಾರೆ. ಅವರು ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಕರ್ಕೊಂಡಿರ್ತಾರೆ, ಸೊ ಅದಕ್ಕೆ ನಾವೇನು ಹೇಳೋಕ್ಕೂ ಆಗೋದಿಲ್ಲ. ಆಕೆ ಸುರಸುಂದರಿ ಆಗಲಿ, ಸೊ ವಾಟ್? ಸುರಸುಂದರಿ ಅಂತ ಆದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತೀರಾ? ಏನು ಬೇಕಾದ್ರೂ ಮಾಡ್ತೀನನ್ರಿ? ಕಾಮನ್ ಸೆನ್ಸ್ ಇಲ್ಲ, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋ ಸೆನ್ಸ್ ಇಲ್ಲ, ಹೆಣ್ಣು ಮಕ್ಕಳು ಕಂಡ್ರೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಆಕೆ ಸುರಸುಂದರಿ ಆದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀವೇನು ಮಾಡೋಕ್ಕಾಗುತ್ತೆ? ಚೆನ್ನಾಗಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಆಕೆ ವಾಶ್ರೂಮಿಗೆ ಹೋಗಬೇಕಾದ್ರೆ ವಿಡಿಯೋ ತೆಕ್ಕೊಳ್ತಾ ಇರುವಂತಹ ನೀಚ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಕೆ ಏನು ಮಾಡ್ತಾಳೆ ಅಂತಂದರೆ, ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಅಂತ ಒಂದು ಸ್ಟೇಡಿಯಂ ಇದೆ, ಆ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗಳನ್ನ ಆಡ್ತಾರೆ. ಅದೇನಾಗುತ್ತೆ ಅಂದರೆ ಒಂದು 3 ತಿಂಗಳಕ್ಕೊಂದ್ಸಲನೋ 6 ತಿಂಗಳಕ್ಕೊಂದ್ಸಲನೋ ವರ್ಷಕ್ಕೊಂದ್ಸಲನೋ ಅದೆಲ್ಲ ಆಗುತ್ತೆ. ಹೆಣ್ಣು ಮಕ್ಕಳದ್ದು ಒಂದು ಕ್ರಿಕೆಟ್ ಟೀಮು ಅಂತ ಇರುತ್ತೆ, ಗಂಡು ಮಕ್ಕಳದ್ದು ಅಂತ ಇರುತ್ತೆ. ಆ ಸ್ಟೇಡಿಯಮಲ್ಲಿ ಆಡಿ ವಿನ್ ಆಗೋರು ಅಂತ ಇರ್ತಾರೆ. ಇಲ್ಲಿ ಸೆಲೆಬ್ರಿಟಿಗಳನ್ನೆಲ್ಲ ಕರೀಲಾಗುತ್ತೆ. ಕಿರುತೆರೆಯಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸುಮಾರು ಜನ ಆ್ಯಕ್ಟರ್ಸ್ಗಳಲ್ಲಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆದವರೆಲ್ಲ ಇರ್ತಾರೆ. ಅದೊಂದು ದೊಡ್ಡ ಕತೆ ಬಿಡಿ, ಅದೇನು ಬೇಡ ಈಗ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಅವರೆಲ್ಲ ಸೇರ್ಕೊಂಡು ಒಂದು ಕ್ರಿಕೆಟು ಅಂತ ಮಾಡ್ತಾರೆ. ಇಲ್ಲೇನಾಗಿದೆ ಅಂತಂದರೆ, ಹೆಣ್ಣು ಮಕ್ಕಳ ಕ್ರಿಕೆಟ್ ಅಂತ ಒಂದು ಹೆಸರು ಇದಕ್ಕೆ. ಆ ಕ್ರಿಕೆಟ್ಗೆ ಬಂದಿರುವಂತಹ ಚಂದುಳ್ಳಿ ಚಲುವೆ. ಆ ಚಲುವೆಯನ್ನು ನೋಡಿ ಅಲ್ಲಿದ್ದವ್ರಿಗೆ ಯಾರಿಗಿಷ್ಟ ಆಯಿತೋ ಗೊತ್ತಿಲ್ಲ, ಹೇಳಬಾರ್ದು, ನಾನು ಆ್ಯಂಕರ್ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ, ಆದರೂ ಹೇಳ್ತೇನೆ, ಒಂದು ಹೆಣ್ಣಲ್ವ ನಾನು. ಆ ಕಾರಣಕ್ಕೆ ದರಿದ್ರವಾಗಿ ವಿಡಿಯೋಗಳನ್ನು ಮಾಡಿದ್ದಾರೆ, ಕಚಡ ವಿಡಿಯೋಗಳನ್ನು ಮಾಡಿದ್ದಾರೆ. ಆರ್ ಯು ಸೀರಿಯಸ್? ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಹೆಣ್ಣನ್ನು ಗೌರವಿಸಿ, ಹೆಣ್ಣು ಮಕ್ಕಳನ್ನು ಚುಡಾಯಿಸಬೇಡಿ ಅಂತ ಹೇಳ್ತಾ ಇದ್ದಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದಿದ್ದು. ಏನು ಮಾಡ್ತಾ ಇದ್ದೀರಾ? ವಾಶ್ರೂಮ್ಗೂ ಕೂಡ ನಾವು ನೆಮ್ಮದಿಯಾಗಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತಂದರೆ ಏನ್ರಿ ಅದು ಅಸಹ್ಯ, ಏನ್ರಿ ಅದು ದುಷ್ಕೃತ್ಯ? ಸೆಲೆಬ್ರಿಟಿಗಳ ವಿಡಿಯೋವನ್ನು ಮಾಡಿಕೊಂಡಿರುವಂತಹ ದುಷ್ಕರ್ಮಿ. ಹಾಗಾದರೆ ಆ ಸ್ಟೇಡಿಯಂನಲ್ಲಿ ಕೇಳೋರು ಯಾರಿಲ್ವಾ? ಸೆಲೆಬ್ರಿಟಿಗಳು ಬರ್ತಿದ್ದಾರೆ, ಅದರಲ್ಲೂ ಹೆಣ್ಣು ಮಕ್ಕಳು ಬರ್ತಿದ್ದಾರೆ ಅಂತಂದರೆ ಯಾವ ರೀತಿಯಾಗಿರಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ, ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅಷ್ಟು ಮ್ಯಾನೇಜ್ ಮಾಡಕ್ಕೆ ಬರದೆ ಹೋದವ್ರು ಯಾಕ್ರಿ ಮಾಡ್ತೀರಾ ನೀವುಗಳು? ಯಾಕ್ರಿ ಕ್ರಿಕೆಟ್ಗಳನ್ನು, ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತೀರಾ? ವೈ? ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ನಲ್ಲಿ ಭಾಗಿಯಾಗಿದ್ದಂತಹ ಸುರಸುಂದರಿ ಆ ನಟಿ ಶೌಚಾಲಯಕ್ಕೆ ಹೋಗಿದ್ದ ವೇಳೆಯಲ್ಲಿ ವಿಡಿಯೋ ರೆಕಾರ್ಡ್. ಛೀ ಏನಾಯ್ತು ಗಂಡು ಮಕ್ಕಳ ನಿಮಗೆ? ಹೆಣ್ಣು ಮಕ್ಕಳ ಜೊತೆ ಹುಟ್ಟಿಲ್ವಾ? ನಿಮ್ಮನ್ನ ಬೆಳೆಸಿದವಳು ತಾಯಿ ಅಲ್ವಾ? ನಿಮ್ ಜೊತೆಗಿರುವಂತಹ ಸಹೋದರಿ ನೆನಪಾಗಲ್ವಾ? ಕೆಟ್ಟ ಹಾಳಾಗ್ಬಿಟ್ಟಿದ್ದೀರಪ್ಪ ನೀವುಗಳು ಒಂದಿಷ್ಟು ಜನ. ವಿಡಿಯೋ ರೆಕಾರ್ಡ್ ಮಾಡಿ ಫೋಟೋವನ್ನ ತೆಗೆದಿದ್ದಂತಹ ದುಷ್ಟ, ಫೋಟೋ ಕ್ಲಿಕ್ಕಿಸಿ ಕಿರಾತಕನ ಬುದ್ಧಿಯನ್ನ ತೋರಿಸಿದಂತಹ ರಾಕ್ಷಸ,
ಫೋಟೋ ಕಳಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವಂತಹ ಕಿರಾತಕ. ಹಣ ನೀಡಿದ್ರೆ ವಿಡಿಯೋ ವೈರಲ್ ಮಾಡ್ತೇನೆ, ನೀಡಿಲ್ಲ ಅಂತಂದ್ರೆ ಅಬ್ಬಬ್ಬಬ್ಬಬ್ಬ. ಸುಮ್ಮನೆ ಕೈ ಕಾಲು ಗಟ್ಟಿ ಇದೆ ಅಲ್ವೇನಾ ತಮ್ಮ, ಹೋಗಿ ದುಡ್ಕೊಂಡು ತಿನ್ನು.